ನೋಡಿ ಇವತ್ತು ಬಾಳೆಹಣ್ಣಿಂದ ಒಂದೊಳ್ಳೆ ಕಡುಬು ಮಾಡುವ. ಬಾಳೆಹಣ್ಣು ಸುಲಿಯೋದು ಈಸಿ ಅಂತಾರೆ ನೋಡಿ, ಅಷ್ಟೇ ಸುಲಭದಲ್ಲಿ ಒಂದು ಕಡುಬು ಮಾಡುವ ಇವತ್ತು. ಬಾಳೆಹಣ್ಣು ಸುಲಿದಷ್ಟೇ ಟೈಮ್, ಅದೇ ಥರನೇ ತುಂಬ ಸುಲಭವಾಗಿ ಮಾಡುವಂಥ ಒಂದು ಸ್ವೀಟ್ ಇದು. ನಾನೊಂದಿಲ್ಲಿ ಅರ್ಧ ಕಪ್ಪಷ್ಟು ಅಕ್ಕಿ ರವೆ, ಇಡ್ಲಿ ರವೆ ಇದೆ ನೋಡಿ, ಅದು ತಗೊಂಡಿದ್ದೀನಿ. ಇದನ್ನೀಗ ಫಸ್ಟ್ ಇದನ್ನು ತೊಳೆದು ನೆನೆ ಹಾಕ್ತೀನಿ ಒಂಚೂರು. ನೋಡಿ ಸ್ವಲ್ಪ ತೆಂಗಿನ ತುರಿ ತಗೊಂಡಿದ್ದೀನಿ. ನೋಡಿ ಸ್ವಲ್ಪ ತೆಂಗಿನ ತುರಿ ತಗೊಂಡಿದ್ದೀನಿ. 3 ಬಾಳೆಹಣ್ಣು ತಗೊಂಡಿದ್ದೀನಿ. ಮಿಕ್ಸಿಗೆ ಹಾಕ್ತಿರಾದ್ರೆ ಮಿಕ್ಸಿಗೆ ಹಾಕ್ಬೋದು. ನಾನಿದು ಪಚ್ಚೆ ಬಾಳೆ ಆದ್ದರಿಂದ ಮಿಕ್ಸಿಗೆ ಹಾಕಬೇಕಾದಂಥ ಅಗತ್ಯ ಇಲ್ಲ, ಕೈಲೇ ಪುಡಿ ಮಾಡ್ಬೋದು. ಅದರಿಂದ ನಾನು ಮಿಕ್ಸಿಗೆ ಹಾಕ್ತಾಯಿಲ್ಲ, ಇದರಲ್ಲೇ ಫುಲ್ಲು ಅದನ್ನು ಸ್ಮ್ಯಾಶ್ ಮಾಡ್ಕೊಳ್ತೀನಿ. ಕೈಯಿಂದನೂ ಮಾಡ್ಬೋದು, ಇಲ್ಲ ಮಿಕ್ಸಿಗೂ ಹಾಕ್ಕೊಳ್ಬೋದು. ಯಾವ ಬಾಳೆಹಣ್ಣಲ್ಲೂ ಮಾಡ್ಬೋದು ಇದು, ನೀವು ಪಚ್ಚೆ ಬಾಳೆಯಲ್ಲಿ ಮಾಡಬೇಕಂತಿಲ್ಲ, ಯಾವ ಬಾಳೆಹಣ್ಣಲ್ಲೂ ಮಾಡ್ಬೋದು. ನೋಡಿ ಎಲ್ಲ ಸ್ಮ್ಯಾಶ್ ಆಗಿದೆ. ನೋಡಿ ಈಗ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ತೀನಿ. ಸ್ವಲ್ಪ ಸ್ವೀಟ್ ಬೇಕಂತಾದರೆ ಬೆಲ್ಲ ಹಾಕಿ, ಇಲ್ಲದೇ ಇದ್ರೆ ಬಾಳೆಹಣ್ಣಿದೆ ಸ್ವೀಟ್ ಸಾಕಂತಾದರೆ ಸಾಕಾಗತ್ತೆ ಅದು. ನಾನೊಂದು ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ. ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋ, ಬೆಲ್ಲನೆಲ್ಲ ಒಟ್ಟು ತೆಂಗಿನಕಾಯಿ, ಉಪ್ಪು, ಬಾಳೆಹಣ್ಣು, ಬೆಲ್ಲ. ನೋಡಿ ಅಕ್ಕಿ ರವೆ ನೆನೆ ಹಾಕಿದ್ದೀವಲ್ಲ, ಒಳ್ಳೆ ರೀತಿ ಹಿಂಡಿ ಹಾಕೋ. ಇದಕ್ಕೆ ಫುಲ್ಲು ನೀರಿರಬಾರ್ದು, ಫುಲ್ಲು ಒಳ್ಳೆ ರೀತಿ ಹಿಂಡಿ ಹಾಕು. ನೋಡಿ ನೋಡಿ ಒಳ್ಳೆ ರೀತಿ ಮಿಕ್ಸ್ ಮಾಡು. ತುಂಬ ಸುಲಭ, ಬೇಗನೆ ಆಗಿಬಿಡುತ್ತೆ ಇದು ಕಡುಬು. ನೋಡಿ ಫುಲ್ಲು ನೋಡಿ ರೆಡಿ ಆಯಿತು. ಈ ಹದದಲ್ಲಿದೆ ನೋಡಿ. ಇಡ್ಲಿ ಪಾತ್ರೆ ಇಟ್ಟಿದ್ದೀನಿ, ಅದು ಸೆಕೆ ಬರ್ತಾ ಇರಬೇಕು ನಾವು ಇಡುವಾಗಲೇ. ನೋಡಿ ಒಂದು ಬಾಳೆಲೆನ ಕ್ಲೀನ್ ಮಾಡಿ ತೊಳೆದಿಟ್ಟಿದ್ದೀನಿ, ತೊಳೆದು ಒರೆಸಿ ಇಟ್ಟಿದ್ದೀನಿ. ಇದಕ್ಕೀಗ ಹಿಟ್ಟು ಹಾಕ್ತೀನಿ. ತುಂಬ ಸುಲಭ ಮತ್ತು ತುಂಬ ಬೇಗನೆ ಆಗಿಬಿಡುತ್ತೆ ಇದು, ತುಂಬ ಬೇಗ ಆಗಿಬಿಡುತ್ತೆ. ನೋಡಿ ಈ ಥರ ಮಡಚಿ ಇಟ್ಟುಬಿಟ್ರೆ ಆಯಿತು. ಈ ಥರ ಮಡಚಿ ಇಟ್ಟುಬಿಟ್ರೆ ಆಯಿತು. ನೋಡಿ ಇದೇ ಥರ ಎಲ್ಲ ಮಾಡಿ ಇಟ್ಟುಬಿಡ್ತೀನಿ. ನೋಡಿ ಎಲ್ಲ ಇಟ್ಟಿದ್ದೀನಿ. ಈಗ ಮುಚ್ಚಿ ಒಂದು ಅರ್ಧ ಗಂಟೆ ಬೇಯಿಸು. ನೋಡಿ ಸಾಕು, ಒಂದು ಅರ್ಧ ಗಂಟೆ ಆಗಿದೆ. ಈಗ ಗ್ಯಾಸು ಬಂದ್ ಮಾಡ್ತೀನಿ. ನೋಡಿ ಕಡುಬು ರೆಡಿ ಆಯಿತು. ತುಂಬ ಒಳ್ಳೆ ರೀತಿ ಬರುತ್ತಿದ್ದು, ಬೇಗನೆ ಆಗುತ್ತೆ. ಒಂದು ಬಾಳೆಹಣ್ಣು ಸುಲಿಯೋದೆಷ್ಟು ಸುಲಭನೋ ಅದ್ರ ಕಡುಬು ಕೂಡ ಅಷ್ಟೇ ಸುಲಭ, ಅಷ್ಟು ಬೇಗದಲ್ಲಿ ಆಗಿಬಿಡುತ್ತೆ. ನೋಡಿ. ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತು ತುಂಬ ಸುಲಭವಾಗಿ ಮಾಡುವಂಥ ಒಂದು ಬಾಳೆಹಣ್ಣಿದು ಹಲ್ವು, ಇದು ಕಡುಬು. ತುಂಬ ಸುಲಭ, ಬೇಗನೆ ಆಗಿಬಿಡುತ್ತೆ. ಬಾಳೆಹಣ್ಣು ಸುಲಿದಷ್ಟು ಸುಲಭದಲ್ಲೇ ಒಂದು ಬಾಳೆಹಣ್ಣಿನ ಕಡುಬು ಆಗಿಬಿಡುತ್ತೆ. ತುಂಬ ರುಚಿನೂ ಇರುತ್ತೆ. ನೋಡಿ ಒಮ್ಮೆ ಮಾಡ್ಕೊಳ್ಳಿ. ಮತ್ತು ನಮ್ಮ ರೆಸಿಪಿಗಳು ನಿಮಗೆಲ್ಲ ಇಷ್ಟ ಆಯ್ತಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಹಾಗೆ ಒಂದು ಲೈಕ್ ಕೂಡ. ಎಲ್ರಿಗೂ ನಮಸ್ಕಾರ.